ಹಾಕಿದ್ದೆ. ಅಂದರೆ ಒಂದು 2 ಗಂಟೆಗೆ ಆಲ್ಮೋಸ್ಟ್ ಕರೆಂಟ್ ಬರ್ಬೋದು ಅಂತ ಪ್ಲ್ಯಾನ್ ಇತ್ತು. ಬಟ್ 2 ಗಂಟೆ ಆದರೆ ಫೈನಲ್ ಆಗಿ ನಮ್ಮದು ಬೋಂಡಾಸ್ ಚಿಲ್ಲಿ ರೆಡಿ ಆಯಿತು. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಪ್ರಾಗ್ಯಂಗೆ ಗಣೇಶನ ಚಿತ್ರಕ್ಕೆ ಬಣ್ಣ ಹಾಕೋ ಸ್ಪರ್ಧೆ ಇತ್ತು, ಕಾಂಪಿಟಿಷನ್ ಇತ್ತು. ಅದನ್ನು ಇವತ್ತು ನೈಟ್ 12 ಗಂಟೆ ಒಳಗೆ ನನಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಅದಕ್ಕೆಲ್ಲ ಬಣ್ಣ ಹಾಕಿ ಒಂದು 11 ಗಂಟೆ ಆಗಿತ್ತಂತ ಅಷ್ಟೊತ್ತಿಗೆ ನಾನು ಕೊಟ್ಟಿರೋ ನಂಬರಿಗೆ ವಾಟ್ಸಪ್
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಿನ್ನೆ ಕರೆಂಟೇ ಇರಲಿಲ್ಲ. 9 ಗಂಟೆ ಕರೆಂಟ್ ಹೋಯ್ತು. ಬಂದಿದ್ದೆ 6 ಗಂಟೆಗೆ. ನಮ್ಗೆ ಗೊತ್ತೇ ಇರಲಿಲ್ಲ ಕರೆಂಟ್ ಹೋಗುತ್ತೆ ಅನ್ನೋದು. ಆಕ್ಚುಲಿ ಪೇಪರಲ್ಲೆಲ್ಲ ಕೊಟ್ಟಿರ್ಬೋದು, ನಮ್ಗೆ ಇಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಇಲ್ದಿರೋದ್ರಿಂದ ಗೊತ್ತಾಗ್ಲಿಲ್ಲ ಕರೆಂಟ್ ಹೋಗುತ್ತೆ ಅನ್ನೋ ವಿಷಯ. ಮತ್ತೆ ಒಂದು 11 ಗಂಟೆ ಆಗುವಾಗ ನೀರ್ ಸಹ ಕಮ್ಮಿ ಆಗ್ತಾ ಬಂತು. ಅಂದ್ರೆ ಮೇಲೆ 2 ರೂಮ್ ಇದೆ, ನಾವು ಯೂಸ್ ಮಾಡ್ತೀವಿ, ಹಾಗೆ ಓನರ್ ಮನೆಯವರು ಯೂಸ್ ಮಾಡ್ತಾರೆ. ಹಾಗೆ ನೀರ್ ಸಹ ಕಮ್ಮಿ ಆಗ್ತಾ ಬಂತು. ಹಾಗೆ ಪಾತ್ರೆಗಳು ತೊಳಿಲಿಲ್ಲ, ಬಟ್ಟೆ ವಾಶ್ ಮಾಡಿಲ್ಲ, ಏನೂ ಇಲ್ಲ. ಹಾಗೆ ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಕತ್ಲೆ ಆಗಿರುತ್ತೆ. ವಿಡಿಯೋ ಮಾಡಕ್ ನಂಗೆ ಸರಿ ಆಗ್ತಿರ್ಲಿಲ್ಲ. ಮತ್ತೆ ಪಾತ್ರೆಗಳೆಲ್ಲ ಹಾಗೆ ಸಿಂಕಲ್ ಇದ್ರೆ ನನಗೊಂಥರ ಮೈಂಡ್ ಅದು ಸರಿನೇ ಆಗಲ್ಲ. ಅದು ನಾನು ಏನು ಊಟ ಮಾಡಿದ ತಕ್ಷಣ ನಂಗೆ ಪಾತ್ರೆಗಳೆಲ್ಲ ತೊಳೆದ್ ಬಿಡ್ಬೇಕು. ಹಾಗಾಗಿ ಅದಕ್ಕೆ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಾಗ್ಯ ತಿಂಡಿ ತಿಂದು ಸ್ಕೂಲಿಗೆ ಹೋದ್ಲು. ನಂದು ಸಹ ಟಿಫನ್ ಎಲ್ಲ ಆಯ್ತು, ಹಸ್ಬೆಂಡ್ ತಿಂದು ಹೋದ್ರು. ಈಗ ನಾನು ಹೀರೆಕಾಯಿ ಸಾಂಬಾರ್ ಮಾಡ್ಬೇಕು. ಹಾಗೆ ತಲೆಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಅಂತ ಇದ್ದೀನಿ. ನಿನ್ನೆ ಹಾಕೊಂಡು ಸ್ನಾನ ಮಾಡೋಣ ಅಂದ್ರೆ ಕರೆಂಟ್ ಇಲ್ಲ, ನೀರು ಸಹ ಇಲ್ಲ. ನಿನ್ನೆ ಇಡೀ ದಿವಸ ಒಂಥರ ಫುಲ್ ಒಂಥರ ಟೆನ್ಷನ್ ಆಗಿತ್ತು, ನೀರಿಲ್ಲಲ್ಲ. ಹಾಗಾಗಿ ಮತ್ತೆ ಪ್ರಾಗ್ಯಗೆ ಸ್ವಲ್ಪ ಜ್ವರ ಬಿಟ್ಟಿದೆ, ಆದ್ರೆ ಕೆಮ್ಮು ಕಫ ಕಮ್ಮಿ ಆಗಿಲ್ಲ. ಮೆಡಿಸಿನ್ ಕೊಟ್ಟಿರೋದನ್ನ ಕೊಡ್ತಾ ಇದ್ದೀನಿ. ನೋಡ್ಬೇಕು, ಸಡನ್ಲಿ ಕಮ್ಮಿ ಆಗಲ್ಲ. ಯಾಕಂದ್ರೆ ನಾನು ಅವಳಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟಿರೋದು, ಅದು ಸಡನ್ ಆಗಿ ಎಫೆಕ್ಟ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಪರವಾಗಿಲ್ಲ, ಇಂಗ್ಲಿಷ್ ಮೆಡಿಸಿನ್ಗಿಂತ ಆಯುರ್ವೇದಿಕ್ ಮೆಡಿಸಿನ್ ಒಳ್ಳೇದು. ನಿಮ್ಮ ಮಕ್ಳಿಗೆ ನೀವೇನಾದ್ರೂ ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಅವರಿಗೆ ಹೋಮಿಯೋಪತಿ ಆಯುರ್ವೇದಿಕ್ ಇಂಥದ್ದು ಕೊಡಿ. ಇದರಿಂದ ಏನು ಎಫೆಕ್ಟ್ ಇರಲ್ಲ, ಬಟ್ ಇಂಗ್ಲಿಷ್ ಮೆಡಿಸಿನ್ ಇಂದ ತುಂಬಾನೇ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ಇವಾಗಿಂದನೇ ನಾವು ಅವ್ರ ಮಕ್ಕಳನ್ನ ಔಷಧಿ ಕೊಟ್ಟು ಅವರನ್ನ ಇದ್ ಮಾಡಬಾರ್ದು. ಯಾಕಂದ್ರೆ ತುಂಬಾನೇ ಎಫೆಕ್ಟ್ ಇರುತ್ತೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ. ಆದಷ್ಟು ನೀವು ಸಣ್ಣ ಪುಟ್ಟ ಶೀತ ಕೆಮ್ಮಲ್ಲ ಇದ್ರೆ ಮನೇಲೆ ಸ್ವಲ್ಪ ಟ್ರೈ ಮಾಡಿ ಮೆಡಿಸಿನ್ ಎಲ್ಲ ಆಯುರ್ವೇದಿಕ್. ಅಂತ ದೊಡ್ಡದಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಆದಷ್ಟು ಮಕ್ಕಳನ್ನ ಒಳ್ಳೆ ರೀತಿಯಲ್ಲೇ ನಾವು ಬೆಳೆಸೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಸಹ ಹಾಗೆ ಮಾಡಿ. ಯಾಕಂದ್ರೆ ನಮ್ಗೆ ಕೆಲವೊಂದು ವಿಷಯಗಳು ನಮ್ಮ ಅಮ್ಮನವರಿಗೆ ಗೊತ್ತಿಲ್ಲದೆ ಇರ್ಬೋದು, ಹಾಗೆ ನಮ್ಗೆ ಗೊತ್ತುಂಟಲ್ಲ, ಅದನ್ನ ನಾವು ಅನುಸರಿಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಫಸ್ಟ್ ತಲೆಗೆಲ್ಲ ಆಯಿಲ್ ಹಾಕೊಂಡ್ಬಿಟ್ಟು ನಾನು ಸಾಂಬಾರ್ ಮಾಡುವಾಗ ನಿಮ್ಗೆ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಏನಾದ್ರೂ ಸಣ್ಣ ಕಮೆಂಟ್ ಇದ್ರು ನಂಗೆ ಕಮೆಂಟ್ ಅಲ್ಲಿ ಹೇಳಿ ನನ್ನ ವ್ಲಾಗ್ ಹೇಗಾಗ್ತಿದೆ ಅನ್ನೋದನ್ನ. ಪ್ರಾಗ್ಯ 1 ಗಂಟೆಗೆ ಬರ್ತಾಳೆ, ಅಷ್ಟರೊಳಗೆ ನನ್ನ ಅಡಿಗೆ ಕೆಲಸ ಎಲ್ಲ ಆಗ್ಬೇಕು. ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ, ಇನ್ನು ಒಗ್ಯಕ್ಕಾಗಿಲ್ಲ, ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಡೈಲಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಒಂದು 3-4 ಜೊತೆ ಬಟ್ಟೆ ಇರ್ತದೆ, ಕೈಯೆಲ್ಲ ವಾಶ್ ಮಾಡ್ತೀನಿ. ಇಲ್ಲಿ ಕಲ್ಲೆಲ್ಲ ಚೆನ್ನಾಗಿದೆ ನಂಗೆ ಒಗಿಲಿಕ್ಕೆ. ಮತ್ತೆ ಈಗ ಟವಲ್ಗಳು ದಪ್ಪ ಇರ್ತದೆ, ಅದೆಲ್ಲ ಒಗಿಲಿಕ್ಕೆ ಕಷ್ಟ ಆದ್ರೆ, ಮತ್ತೆ ಬೆಡ್ಶೀಟ್ ಎಲ್ಲ ಇದ್ರೆ ನಾನು ಮತ್ತೆ ಎಲ್ಲಾದ್ರೂ ಹುಷಾರಿಲ್ಲ ಅಂದ್ರೆ ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕೋದು. ಇಲ್ಲಾಂದ್ರೆ ನಾನು ಕೈಯಲ್ಲೇ ವಾಶ್ ಮಾಡ್ಬಿಡ್ತೀನಿ. ನಮಗೂ ಒಂಥರ ವ್ಯಾಯಾಮ ಆದಂಗೆ ಆಗ್ತದೆ ಕೈಯಲ್ಲಿ ಒಗಿಯೋದ್ರಿಂದ. ಮತ್ತೆ ನಿಂಗೆ ಕೈಯಲ್ಲಿ ಒಗಿಯೋದಂದ್ರೆ ಬಟ್ಟೆ ಭಾರಿ ಖುಷಿ ಆಗ್ತದೆ. ಜಾಸ್ತಿ ಇದ್ರೆ ಒಂಥರ ಉದಾಸೀನ ಆಗ್ತದೆ. 1-2-3 ಜೊತೆ ಬಟ್ಟೆ ಇದ್ರೆ ಆರಾಮಾಗಿ ಒಗ್ದು ಬಿಡ್ಬೋದು. ಓಕೆ, ಫಸ್ಟ್ ಆಯಿಲ್ ಎಲ್ಲ ಹಚ್ಕೊಂಡು ಬರ್ತೀನಿ, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ.
ಫ್ರೆಶ್ ಆಗಿರ್ತದೆ. ನೀವು ಒಮ್ಮೆ ಎಲ್ಲಾದ್ರೂ ಹೊರಗಡೆ ತಗೊಳ್ತಿದ್ರೆ ನೋಡಿ ಒಂದ್ಸಲ, ನಿಮ್ಗೆ ರಿಲಯನ್ಸ್ ಮಾರ್ಟ್ ಹತ್ರ ಇದ್ರೆ ಹೋಗಿ ನೋಡಿ, ತುಂಬಾ ಫ್ರೆಶ್ ಆಗಿರುತ್ತೆ. ಅವತ್ತು